ಗ್ರೀನ್ ಪ್ಯಾಂಟ್ ಕಿಚನ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಗಂಗಾವತಿ ಹತ್ರ ಹಿರೇಜಂತ್ಕಲ್ ಅಂತ ಅವ್ರದ್ದು ವಿಜಯ್ ಕುಮಾರ್ ಅನ್ನೋರು ಈ ಮೈಸೂರು ಪಾಕನ ಮಾಡಿ ತೋರಿಸ್ಯಾರ. ಈ ಮೈಸೂರು ಪಾಕ್ ಅಂತೂ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಅಂತೂ ಸೂಪರಾಗಿತ್ತು. ಅವರು ಈ ಥರ ಮೈಸೂರು ಪಾಕ್ ಮಾಡಿ ಅಂಗಡಿಗೆಲ್ಲ ಹಾಕ್ತಾರೆ. ಈಗ ಅವರು ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ, ನಿಮ್ಮ ಹೆಸರು? ವಿಜಯ್ ಕುಮಾರ್. ನೀವು ಎಲ್ಲಿರ್ತೀರಾ? ನಮ್ದು ಹಿರೇಜಂತ್ಕಲ್ ಗಂಗಾವತಿ. ನೀವು ಅಡುಗೆ ಎಲ್ಲ ಕಡೆ ಮಾಡ್ತೀರಾ? ಎಲ್ಲ ಕಡೆ ಮಾಡ್ತೀವಿ. ಏನೇನೆಲ್ಲ ಸ್ವೀಟ್ ಮಾಡ್ತೀರಿ ನೀವು? ಸ್ವೀಟ್ನಾಗ ಎಲ್ಲ ನಮೂನಿ ಮಾಡ್ತೀವಿ. ಏನು ಮಾಡ್ತೀರಾ ಸ್ಪೆಷಲ್ ಆಗಿ? ಅಂದ್ರೆ ಸ್ಪೆಷಲ್ ಮೈಸೂರು ಪಾಕ್ ಮಾಡಕ್ಕೆ ಈಗ ಸ್ಪೆಷಲ್ ಇರುತ್ತೆ. ಆಮೇಲೆ ಬೇರೆ ಸ್ವೀಟ್ ಎಲ್ಲ ಏನು ಮಾಡ್ತೀರಾ? ಡ್ರೈ ಜಾಮೂನ್ ರೀ, ಆಮೇಲೆ ಕ್ಯಾರೆಟ್ ಹಲ್ವಾ, ಆಮೇಲೆ ಇದು ಪೈನಾಪಲ್ ಹಲ್ವಾ, ಆಮೇಲೆ ಮೈಸೂರು ಪಾಕ್. ಎಲ್ಲ ಫಂಕ್ಷನ್ಗೂ ಮಾಡ್ತೀರಾ? ಎಷ್ಟು ಜನದವರೆಗೂ ನೀವು ಅಡುಗೆ ಮಾಡ್ತೀರಾ? 10,000 ಜನ ಮಾಡ್ತೀರಾ. ನೀವು ಗ್ರೂಪ್ ಆಯ್ತಾ ನಿಮ್ಮದು? ಆಯ್ತು. ಇವಾಗ ಏನು ಮಾಡ್ತೀರಿ ನೀವು? ಈ ಸದ್ಯಕ್ಕಂದ್ರೆ ಸ್ಪೆಷಲ್ ಮೈಸೂರು ಪಾಕ್ ಮಾಡ್ತೀರಣ್ಣ? ಈಗ ನೋಡ್ರಿ, ಮೊದಲು 1 kg ಅಷ್ಟು ಕಡಲೆಬೇಳೆ ಹಿಟ್ಟಿಗೆ ಈಗ ಒಂದು 100 ಗ್ರಾಮ್ ಅಷ್ಟು ಅವರು ಬಾದಾಮಿ ಪೌಡ್ರನ್ನ ಹಾಕ್ಕೊಳಕತ್ತಾರ. ಇದು ಒಂಥರ ಸ್ಪೆಷಲಾಗಿ ಮಾಡಿರೋದ್ರಿಂದ ಅವರು ಈ ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡಿ ಮಾಡ್ಕೊಳಕತ್ತಾರ. ನಾವು ಮನೇಲಿ ಮಾಡ್ತೀವಿ ಅಂದರೆ ಬಾದಾಮ್ ಪೌಡ್ರ್ ಇಲ್ಲ ಅಂದರೂ ನಾವು ಹಂಗೂ ಮಾಡ್ಕೋಬೋದು. ಆದರೆ ಬಾದಾಮ್ ಪೌಡ್ರ್ ಹಾಕಿದ್ರೆ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಈಗ ಒಂದು ಅರ್ಧ kg ಎಣ್ಣೆನ ಹಾಕಿ, ನಾವು ಅಡುಗೆಗೆ ಬಳಸುವಂಥ ಯಾವ ಎಣ್ಣೆ ಆದರೂ ಪರವಾಗಿಲ್ಲ ಹಾಕಿ ಕಲಿಸ್ಕೊಳಕತ್ತಾರ. ಅಂದರೆ ಅದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಬರಬೇಕು, ಅಲ್ಲಿವರೆಗೂ ಅವರು ಎಣ್ಣೆ ಹಾಕಿ ಹಿಟ್ಟನ್ನು ಕಲಿಸ್ಕೊಳಕತ್ತಾರ. ಇದು ಫಸ್ಟ್ ಮೆಥಡ್ ಅವ್ರು ಮಾಡೋದು. ಯಾಕಂದರೆ ನಾವು ಪಾಕದೊಳಗೆ ಹಾಕಿದಾಗ ಗಂಟು ಆಗಲ್ಲ. ಈಗ ಮತ್ತೆ ಒಂದು 1/4 kg ಅಷ್ಟು ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರು. ಸುಮಾರು ಒಂದು 3/4 kg ಅಷ್ಟು ಎಣ್ಣೆನ ಇದಕ್ಕೆ ಬಳಸ್ಕೊಂಡ್ರು ಅವರು ಕಲಸೋದಕ್ಕೆ. 1 kg ಅಷ್ಟು ಹಿಟ್ಟನ್ನು ತೊಗೊಂಡಿದ್ರು ಅವರು. ಅದಕ್ಕೆ ಒಂದು 3/4 kg ಎಣ್ಣೆನ ಹಾಕಿ ಈಗ ಕಲಿಸ್ಕೊಂಡು ಇಟ್ಕೊಂಡಾರ. ಈ ಥರ ಕಲಿಸ್ಕೊಂಡು ಇಟ್ಕೊಂಡಾದ ನಂತರ ಅವರು ಪಾಕಕ್ಕೆ ರೆಡಿ ಮಾಡ್ಕೊತಾರೆ. ಈಗ 1 kg ಹಿಟ್ಟಿಗೆ 2 kg ಅಷ್ಟು ಸಕ್ಕರೆ ಹಾಕ್ಕೊಂಡು 1 ಲೀಟ್ರಷ್ಟು ನೀರು ಹಾಕ್ಕೊಂಡಾರ. ಅದಕ್ಕೆ ಅಂದರೆ ಒಂದು ಚಂಬಲ್ಲಿ 1 ಚಂಬಷ್ಟು ಹಾಕ್ಕೊಂಡ್ರೆ ಅಂದರೆ ಸುಮಾರು 1 ಲೀಟ್ರಷ್ಟು ನೀರು. ಆ ನೀರನ್ನು ಹಾಕ್ಕೊಂಡಾರ ಸಕ್ಕರೆಗೆ. ಈಗ ಸಕ್ಕರೆನ ಪಾಕ ಮಾಡ್ಕೊಳಕ್ಕೆ ಇಟ್ಕೊಂಡಾರ ಅವರು. ಸಕ್ಕರೆ ಏನು ಪಾಕ ಆಗೋದು ಬೇಡ, ಸಕ್ಕರೆ ಕರಗಿದ್ರೆ ಸಾಕು. ಈಗ ಇನ್ನೊಂದು ಕಡೆ ಒಲೆ ಮೇಲೆ ಅವರು ಸುಮಾರು 3 kg ಅಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಾರ. ಅಂದ್ರೆ ಅವ್ರ ಲೆಕ್ಕದ ಪ್ರಕಾರ ನಾವು ಹೇಳೋದಾದರೆ 1 kg ಹಿಟ್ಟಿಗೆ 2 kg ಸಕ್ಕರೆ 3 kg ಎಣ್ಣೆ ಬೇಕು ಅಂತ ಹೇಳ್ತಾರೆ ಅವರು. ಈಗ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಾರ ಸಕ್ಕರೆ ಪಾಕದೊಳಗೆ, ಅಂದ್ರೆ ಕಲರ್ಫುಲ್ಲಾಗಿ ಬರಲಿ ಅಂತ ಹಾಕ್ಕೊಂಡಾರ ಅವರು. ಇದೇ ಥರ ಮೈಸೂರು ಪಾಕನ ಒಂದು 5-6 ವೆರೈಟಿ ಒಳಗೆ ಮಾಡಿ ಮಾರ್ತಾರೆ. ನಾವು ಅವ್ರ ಪರಿಚಯ ಮಾಡಿಕೊಡುವಾಗ ಅವ್ರ ಹೆಸರು, ಅವ್ರ ನಂಬರ್ ಕೂಡ ನಾನು ಹಾಕೀನಿ. ನೀವು ಅಲ್ಲೇ ಗಂಗಾವತಿ ಸುತ್ತಮುತ್ತ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ಅಡುಗೆ ಸ್ವೀಟ್ ಅಷ್ಟೇ ಅಲ್ಲದೆ ಎಲ್ಲ ಅಡುಗೆನೂ ಮಿರ್ಚಿ ಆಗ್ಬೋದು, ಮೊಸರನ್ನ, ಈ ಥರ ಎಲ್ಲ ಥರದ ಪಲ್ಯಗಳು ದೊಡ್ಡ ಫಂಕ್ಷನ್ಗೆ ಮಾಡಿದ್ರೆ ಭಾಳ ರುಚಿಯಾಗಿ ಮಾಡ್ತಾರೆ. ಅವರು ಅಡುಗೆ ನಾವು 5-6 ಸರಿ ಊಟ ಮಾಡೀವಿ. ಮಸ್ತ್ ಅಡುಗೆ ಮಾಡ್ತಾರವರು. ಈಗ ಸ್ವೀಟ್ ಮಾಡೋದನ್ನು ತೋರಿಸ್ಕೊಡಕತ್ತಾರ ಅವರು. ಈಗ ಎಣ್ಣೆ ಸಕ್ಕರೆ ಪಾಕ ಎಲ್ಲ ಕರಗಿ ಆದಮೇಲೆ ಅವ್ರು ಮುಂಚೆನೇ ಕಲಸಿಟ್ಕೊಂಡಿರುವಂಥ ಕಡಲೆಬೇಳೆ ಹಿಟ್ಟು ಮತ್ತು ಎಣ್ಣೆನ ಕಲಸಿಟ್ಕೊಂಡ್ರನ್ನ ಅದಕ್ಕೆ ಹಾಕ್ಕೊಳಕತ್ತಾರೆ ಈಗ ಅವರು. ಅಂದರೆ ಸಕ್ಕರೆ ಪೂರ್ತಿ ಕರಗಬೇಕಷ್ಟೇ, ಪಾಕ ಏನಾಗಿಲ್ಲ. ಈಗ ಸಕ್ಕರೆ ಕರಗಿರೋದು ಪಾಕದೊಳಗೆ ಅವರು ಹಿಟ್ಟನ್ನು ಹಾಕಿ ಕೈ ಬಿಡ್ದಂಗೆ ಕಲಿಸ್ಕೊಳಕತ್ತಾರ. ಈಗ ಹಿಟ್ಟು ಹಾಕಿದ ನಂತರ ಕಲಸೋದಂತೂ ಕೈ ಬಿಡೋ ಹಾಗಿಲ್ಲ, ಹಾಗೆ ಕಲಿಸ್ತಾನೆ ಅದಾರ ಅವರು. ಈಗ ಒಂದು ಕಡೆ ಎಣ್ಣೆನ ಕಾಯಕ್ಕಿಟ್ಟಿದ್ರು. ಈಗ ಒಂದೊಂದೇ ಸೌಟು ಎಣ್ಣೆನ ಅದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತಾರ ಅವರು. ಈಗ ನೋಡ್ರಿ, ಈ ಥರ ಒಂದೊಂದೇ ಸೌಟಷ್ಟು ಎಣ್ಣೆ ಹಾಕಿ ಅವರು ಕಲಿಸ್ಕೊಳಕತ್ತಾರ. ಸುಮಾರು 1 kg ಹಿಟ್ಟಿಗೆ 3 kg ಎಣ್ಣೆ ಹೋಗುತ್ತೆ. ಈಗ ಇದೇ ಥರ ಅವರು ತುಪ್ಪದೊಳಗೂ ಮಾಡ್ತಾರೆ. ಎಣ್ಣೆ ಕಡಿಮೆ ಹಾಕಿ ಕೂಡ ಅವರು ಮಾಡ್ತಾರಂತೆ. ಈಗ ಕರೆಕ್ಟಾಗಿ ಇದು ಸ್ಮೂತಾಗಿ ಬರೋದಂದ್ರೆ 1 kg ಹಿಟ್ಟು, 2 kg ಸಕ್ಕರೆ ಮತ್ತು 3 kg ಎಣ್ಣೆ ಬೇಕು ಅಂತ ಹೇಳ್ತಾರೆ ಅವರು. ಸಕ್ಕರೆ ಬೇಕಾದರೆ ಸ್ವೀಟ್ ಜಾಸ್ತಿ ಬೇಕಂದರೆ ನಾವು ಇನ್ನೂ ಒಂದು 1/4 kg ಅರ್ಧ kg ಜಾಸ್ತಿ ಹಾಕ್ಕೋಬೋದಂತೆ. ಈಗ ನೋಡ್ರಿ, ಆ ಮೈಸೂರು ಪಾಕ್ ಹಿಟ್ಟಿಗೆ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳಕತ್ತಾರ ಅವರು. ಕೈ ಆಡ್ಸೋದನ್ನಂತೂ ಬಿಡೋ ಹಾಗೆ ಇಲ್ಲ. ಒಂದು ಕೈಯಿಂದ ಕೈ ಆಡಿಸ್ಕೊಂಡು ಒಂದು ಕೈಯಿಂದ ಎಣ್ಣೆ ಹಾಕ್ಕೊತ ಹೋಗಕತ್ತಾರ. ಈಗ ಅದಕ್ಕೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರು. ಏಲಕ್ಕಿನ ಸ್ವಲ್ಪ ಸಕ್ಕರೆ ಒಳಗೆ ಮಿಕ್ಸಿ ಮಾಡಿಕೊಂಡು ಈಗ ಏಲಕ್ಕಿ ಪೌಡ್ರನ್ನ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರು ಅವರು. ಇದೇ ಥರ ನಿಧಾನಕ್ಕೆ
ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳಕತ್ತಾರ. ಸುತ್ತಲೂ ಈಗ ಬಾಣಲಿಗೆ ಅಂಟಿರುವಂಥ ಎಲ್ಲ ಹಿಟ್ಟೆಲ್ಲ ಈ ಥರ ಕಲಿಸ್ದಾಗ ಅಂಟಲ್ಲ. ಆವಾಗ ನಮ್ಗೆ ಮೈಸೂರು ಪಾಕು ಕರೆಕ್ಟಾಗಿ ಬಂದೈತೆ ಅಂತ ಅರ್ಥ. ಈಗ ಈ ಥರ ಕಲಿಸ್ದಾಗ ಹಿಟ್ಟೆಲ್ಲ ಈ ಥರ ಬಾಣಲಿಗೆಲ್ಲ ಅಂಟ್ಕೊಳ್ಳೋದಿಲ್ಲ. ಆವಾಗ ಎಲ್ಲ ಸಂಪೂರ್ಣವಾಗಿ ಬಿಟ್ಬಿಡುತ್ತೆ. ಆವಾಗ ನಮಗೆ ಮೈಸೂರು ಪಾಕು ಹಿಟ್ಟು ಕರೆಕ್ಟ್ ಹದಕ್ಕೆ ಬಂದೈತೆ ಅಂತ ಗೊತ್ತಾಗುತ್ತೆ. ಈಗ ನೋಡ್ರಿ ಎಷ್ಟೊಂದು ಆಯ್ತದು. ಸುಮಾರು 1 kg ಹಿಟ್ಟು ಬಳಸಿ ಅವ್ರು ಮಾಡ್ಯಾರ. ಸುಮಾರು 150ರಿಂದ 170ರವರೆಗೂ ನಮ್ಗೆ ಪೀಸಸ್ ಆಗಿದ್ವು. ನಾವು ಪೀಸ್ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ದೊಡ್ಡದು ಕಟ್ ಮಾಡಿಕೊಂಡ್ರೆ 150 ಪೀಸ್ ಆಗ್ಬೋದು. ಈಗ 170 ಪೀಸ್ವರೆಗೂ ಆಗಿದ್ವು ಇವು. ಈಗ ನೋಡ್ರಿ ಇದೇ ಥರ ಎಣ್ಣೆ ಹಾಕಿ ಅವರು ಹಿಟ್ಟನ್ನು ಕಲಿಸ್ಕೊಳಕತ್ತಾರ. ಮೈಸೂರು ಪಾಕಂತೂ ಮಸ್ತ್ ರುಚಿಯಾಗಿತ್ತು, ಭಾಳ ಟೇಸ್ಟ್ ಆಗಿತ್ತು ಅವತ್ತು. ಮೈಸೂರು ಪಾಕ್ ಅಲ್ಲದೆ ಬೇರೆ ಅಡುಗೆ ಕೂಡ ಭಾಳ ರುಚಿಯಾಗಿ ಮಾಡ್ತಾರವರು. ಗಂಗಾವತಿ ಹತ್ರ ಹಿರೇಜನಕಲ್ ಅಂತ ಅದೊಂದು ಏರಿಯಾ, ಅಲ್ಲಿ ಇವರು. ಈಗ ನೋಡ್ರಿ ಎಲ್ಲ ಬಾಣಲಿ ಒಳಗೆ ಹಿಟ್ಟು ಸುತ್ತಲೂ ಯಾವ ಥರ ಬಿಟ್ಕೊಂಡು ಹಂಗೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಬರುತ್ತೆ. ಎಣ್ಣೆ ಎಲ್ಲ ವಾಪಸ್ ಬಿಟ್ಕೊಂಡು ಬರ್ತಿದ್ದಂಗೆ ಕರೆಕ್ಟಾಗಿ ಬಂದೈತಂತ ನಮ್ಗೆ ಗೊತ್ತಾಗುತ್ತೆ. ಕೈಯಾಡ್ಸೋದನ್ನಂತೂ ನಿಂದ್ರಿಸೋ ಹಾಗೆ ಇಲ್ಲ. ನಿಂದ್ರಿಸ್ಬಿಟ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ. ನೀಟಾಗಿ ಕೈಯಾಡಿಸ್ತಾ ಇರಬೇಕು. ಈಗ ರೆಡಿ ಆಯಿತು. ಈಗ ಅದನ್ನು ಮುಂಚೆನೇ ಎಣ್ಣೆನ ಸವರಿ ಇಟ್ಕೊಂಡಿರುವಂಥ ಆ ತಟ್ಟೆಗೆ ಹಾಕ್ಕೊಂಡ್ರು ಅವರು. ಆ ತಟ್ಟೆಗೆ ಮುಂಚೆನೇ ಎಣ್ಣೆ ಸವರಿ ಇಟ್ಕೊಂಡಿದ್ರು. ಈಗ ಮೇಲೆ ಒಂದು ತಟ್ಟೆ ತೊಗೊಂಡು ಸ್ವಲ್ಪ ಒಂದು ಲೆವೆಲ್ಗೆ ಮಾಡ್ಕೊಳಕತ್ತಾರ ಅವರು. ಅಂದರೆ ಜೋರಾಗಿ ಫ್ರೆಶ್ ಮಾಡಬಾರ್ದು, ಸುಮ್ಮನೆ ಹಾಗೆ ಒಂಚೂರು ಒಂದು ಲೆವೆಲ್ ಬರೋವರೆಗೂ ಒಂದು ತಟ್ಟೆಯಿಂದ ಅವರು ಕೈಯಾಡಿಸ್ಕೊಂಡ್ರು. ಇದೇ ಥರ ಸುತ್ತಲೂ ಎಲ್ಲ ಸರಿ ಮಾಡಿಕೊಂಡು ಈಗ ಅದಕ್ಕೆ ಅವರು ಒಂದು 100 ಗ್ರಾಮ್ ಅಷ್ಟು GRB ತುಪ್ಪನ ಬಳಸ್ಕೊಂಡು ಹಾಕ್ಕೊಳಕತ್ತಾರೆ. ಯಾವ ತುಪ್ಪ ಆದರೂ ಪರವಾಗಿಲ್ಲ. ಒಂದು 100 ಗ್ರಾಮ್ ಅಷ್ಟು ಇತ್ತು ತುಪ್ಪ, ಅಷ್ಟು ಹಾಕ್ಕೊಂಡ್ರು ಅವರು. ಅಂದರೆ ಒಳ್ಳೆ ಪರಿಮಳ ಬರುತ್ತೆ, ಆಮೇಲೆ ಸ್ಮೂತಾಗಿ ಬರುತ್ತಂತ ಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರು ಅವರು. ಈಗ ತುಪ್ಪ ಹಾಕಿದ ನಂತರ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆ ಬಿಟ್ಟು ಈಗ ಕಟ್ ಮಾಡ್ಕೊಳಕತ್ತಾರೆ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿತ್ತಂತ. ನೀವು ಮನೆಯೊಳಗೆ ಒಂದು ಸರಿ ಟ್ರೈ ಮಾಡಿರಿ. ಒಂದು 100 ಗ್ರಾಮ್ ಅಷ್ಟು ಹಿಟ್ಟನ್ನು ಬಳಸ್ಕೊಂಡು ನಾವು ಮಾಡ್ಕೋಬೋದು. 100 ಗ್ರಾಮ್ ಹಿಟ್ಟಿಗೆ ಒಂದು 200 ಗ್ರಾಮು 250 ಗ್ರಾಮ್ ಸಕ್ಕರೆ ಹಾಕ್ಕೊಂಡು 300ರಿಂದ 400 ಗ್ರಾಮು ನಮಗೆ ಎಣ್ಣೆ ಹೋಗ್ಬೋದು. ಸ್ವಲ್ಪ ಪ್ರಮಾಣದೊಳಗೆ ನಾವು ಮನೆಯೊಳಗೆ ಮಾಡಿ ಒಂದು ಸರಿ ಟ್ರೈ ಮಾಡಿದರೆ ಮತ್ತು ಜಾಸ್ತಿ ಬೇಕಾದರೂ ನಾವು ಮಾಡ್ಕೋಬೋದು. ಆದರೆ ಕೈಯಾಡಿಸೋದೇ ಅದರೊಳಗೆ ಮುಖ್ಯವಾಗಿರೋದು. ಕೈಯಾಡಿಸೋದನ್ನಂತರೂ ನಿಂದ್ರಿಸೋ ಹಾಗೆ ಇಲ್ಲ. ಆ ಥರ ಕೈಯಾಡಿಸಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ಈಗ ನೋಡಿರಿ ಮೈಸೂರು ಪಾಕು ಸೂಪರಾಗಿ ರೆಡಿ ಆಯಿತು. ಎಷ್ಟು ಸ್ಮೂತಾಗಿತ್ತು ಅಂದರೆ ಬಾಯಲ್ಲಿಟ್ಟರೆ ಕರಗಬೇಕು ಆ ಥರ ಆಗಿತ್ತು ಮೈಸೂರು ಪಾಕು. ಈ ಥರ ಮೈಸೂರು ಪಾಕು ನೀವು ಒಂದು ಸರಿ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ. ಈಗ ಸೂಪರಾಗಿ ಮೈಸೂರು ಪಾಕು ರೆಡಿ ಆಗೈತಿ. ಈ ಥರ ನೀವು ಒಂದು ಸರಿ ಮನೆಯೊಳಗೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಈಗ ಸಣ್ಣದಾಗಿರೋ ಫಂಕ್ಷನ್ ಇದ್ದರೆ, ಇಲ್ಲ ನಾವು ಎಲ್ಲಾದರೂ ಟೂರ್ಗೆ ಹೋಗ್ತೀವಿ ಅಂದಾಗ ನಾವು ಸ್ವಲ್ಪ ಪ್ರಮಾಣದೊಳಗೆ ನಾವು ಒಂದು ಸರಿ ಮಾಡಿಕೊಂಡ್ರೆ ಮತ್ತು ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಕೂಡ ನಾವು ಮಾಡ್ಬೋದು. 1 ಸರಿ 2 ಸರಿ ನಾವು ಮಾಡಿದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆನಂತರ ನಮ್ಗೆ ಕರೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.